ಸದ್ಯ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರುವಂತಹ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಒಂದು ಮಹತ್ವದ ನಿರ್ಧಾರವನ್ನು ಕೆಲ ತಿಂಗಳ ಹಿಂದೆ ಪ್ರಕಟಿಸಿದ್ರು. ತಾನು ಕಲಿತ ತನ್ನ ಊರಿನ ಶಾಲೆಯನ್ನು ದತ್ತು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಇದು ಕೇವಲ ಮಾತಾಗಿ ಉಳಿತಾ ನಿಜವಾಗಿಯೂ ಕಾರ್ಯರೂಪಕ್ಕೆ ಬಂದಿದೆಯಾ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸದ್ಯ ಕೆರಾಡಿ ಶಾಲೆಯಲ್ಲಿದ್ದೇನೆ. ಇದು ರಿಷಬ್ ಶೆಟ್ಟಿ ಅವರ ಹುಟ್ಟೂರು. ಏನೋ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕ, ಇಡೀ ದೇಶ ಅವರ ಕಡೆಗೆ ತಿರುಗಿ ನಡೀತು. ಸೊ ಅದರ ಮುಂದುವರಿದ ಭಾಗವಾಗಿ ತಾನು ಹುಟ್ಟಿ ಬೆಳೆದ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವ ಒಂದು ಮಹತ್ವದ ನಿರ್ಧಾರವನ್ನು ಅವರು ಪ್ರಕಟಿಸ್ತಾರೆ. ಅದಕ್ಕೆ ಪೂರಕವಾಗಿ ಕಾಂತಾರ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ. ಒಂದು ಉತ್ತಮ ಮೊತ್ತವನ್ನು ಕೂಡ ಅವರು ಅದರಲ್ಲಿ ಗಳಿಸ್ತಾರೆ. ಅದರ ಒಂದು ಮಹತ್ವದ ಭಾಗವನ್ನು ಈ ಶಾಲೆಗೆ, ತಾನು ಕಲಿತ ಶಾಲೆಗೆ, ತನ್ನ ಊರಿನ ಶಾಲೆಗೆ ವಿನಿಯೋಗಿಸ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಅವರು ಬರ್ತಾರೆ. ಸೊ ಆ ದೃಷ್ಟಿಯಿಂದ ಕೈಗೊಂಡ ಕಾಮಗಾರಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಶಾಲೆಯ ಮುಂಭಾಗದಲ್ಲಿರುವ ಗ್ರೌಂಡ್ ಏನಿದೆ, ಇಲ್ಲಿ ಶಾಲೆಯ ಮಕ್ಕಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಗ್ರೌಂಡನ್ನು ಮರುರೂಪಿಸಲಾಗಿದೆ. ಸಾಕಷ್ಟು ಜಾಗ ಇತ್ತು, ಆದರೆ ಒಂದು ಆವರಣ ಗೋಡೆ ಇರಲಿಲ್ಲ, ಸುಸಜ್ಜಿತವಾದ ಕುಳಿತುಕೊಳ್ಳುವ ವ್ಯವಸ್ಥೆ ಇರಲಿಲ್ಲ. ಅದೆಲ್ಲವನ್ನು ರೂಪಿಸುವ ನಿಟ್ಟಿನಲ್ಲಿ ಸದ್ಯ ಇಲ್ಲಿ ತಂದು ಹಾಕಿರುವ ಮುರ್ರಕಲ್ಲಿನ ರಾಶಿಗಳನ್ನು ನಾವು ನೋಡ್ಬೋದು. ಅದನ್ನು ಜೋಡಿಸುವ ಮೂಲಕ ಒಂದು ಗ್ಯಾಲರಿ ನಿರ್ಮಾಣ ಮಾಡುವಂಥದ್ದಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಗ್ರೌಂಡ್ಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ಗಳನ್ನು ಮಾಡೋದಕ್ಕೆ ಬೇಕಾದ ಮೊದಲ ಹಂತದ ಕಾಮಗಾರಿ ಸದ್ಯ ನಿರ್ಮಾಣ ಹಂತದಲ್ಲಿದೆ ಅನ್ನುವಂಥದ್ದು. ಏನು ಲೋಕಸಭಾ ಚುನಾವಣೆಗೆ ಮತ ಚಲಾಯಿಸುವ ಸಲುವಾಗಿ ಅವರು ತಮ್ಮ ಶಾಲೆಗೆ ಬಂದಾಗ ಇದರ ಪ್ರಗತಿಯ ಒಂದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮಾಧ್ಯಮದವರ ಜೊತೆಯೂ ಕೂಡ ಈ ತನ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದ್ದಾರೆ. ಒಟ್ಟು 5 ಹಂತದಲ್ಲಿ ಈ ಅಭಿವೃದ್ಧಿ ಕಾರ್ಯವನ್ನು ಅವರು ಕೈಗೊಳ್ತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಶಾಲೆಯ ಈ ಗ್ರೌಂಡನ್ನು ಸುಧಾರಣೆ ಮಾಡ್ತಾ ಇರುವಂಥದ್ದು, ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಹಂತ ಹಂತವಾಗಿ, ಅಂದರೆ ಅಲ್ಲಿ ಇಂಗ್ಲೀಷ್ ಸ್ಪೋಕನ್ ತರಗತಿಗಳನ್ನು ಶುರು ಮಾಡುವಂಥದ್ದಿರ್ಬೋದು, ಅಥವಾ ಶಾಲಾ ಕಟ್ಟಡಗಳಿಗೆ ಬೇಕಾದ ಇತರ ವ್ಯವಸ್ಥೆಗಳನ್ನು ಕಲ್ಪಿಸುವಂಥದ್ದು, ಹೊಸ ಕಟ್ಟಡಗಳನ್ನು ಮಾಡುವಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು ಮುಂದಿನ ದಿನಗಳಲ್ಲಿ ಅವರು ರೂಪಿಸ್ತಾ ಹೋಗ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಈಡೇರುವ ಎಲ್ಲ ಲಕ್ಷಣಗಳು ನಮಗೆ ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಬಹಳ ಜನ ಹೇಳ್ತಾರೆ ಅದನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ಆಗಿರುವಂಥ ಕೆಲಸ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಶಾಲೆಯಲ್ಲಿ ಒಂದು ಕಾಲದಲ್ಲಿ 400ಕ್ಕೂ ಅಧಿಕ ಮಕ್ಕಳು ಕಲಿತಾ ಇದ್ರು, ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆ ನಂತರ ದಿನಗಳಲ್ಲಿ ಇತ್ತೀಚೆಗೆ ಕೇವಲ ಒಂದು 70 ಮಕ್ಕಳು ಇಲ್ಲಿ ಇದ್ದಾರೆ. ಉಳಿದ ಮಕ್ಕಳು ಹೆಚ್ಚಿನ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಆಕರ್ಷಣೆಗೆ ಆಚೆ ಈಚೆ ಬೇರೆ ಬೇರೆ ಶಾಲೆಗಳಿಗೆ ಹೋಗುವುದನ್ನು ಗಮನಿಸಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದರು. ಸೊ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆಗೆ ಮತ್ತಷ್ಟು ಮಕ್ಕಳ ಅಡ್ಮಿಷನ್ ಆಗುವಂಥ ಸಾಧ್ಯತೆಗಳಿವೆ. ಶಾಲೆಯನ್ನು ಸುಮಾರು 1 ಕೋಟಿ ವೆಚ್ಚದಲ್ಲಿ ಅವರು ದತ್ತು ತೆಗೆದುಕೊಂಡಿರುವಂಥದ್ದು. ಸೊ ದತ್ತು ತೆಗೆದುಕೊಂಡ ಶಾಲೆಯನ್ನು ಹಂತ ಹಂತವಾಗಿ ಅವರು ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ಇರೋದ್ರಿಂದ ಮತ್ತಷ್ಟು ಮಕ್ಕಳು ಈ ಕನ್ನಡ ಶಾಲೆಗೆ ಸೇರ್ಪಡೆಗೊಳ್ಳುವಂಥ ಎಲ್ಲ ಸಾಧ್ಯತೆಗಳಿವೆ. ಅಭಿವೃದ್ಧಿ ಚಟುವಟಿಕೆಗಳು ಸಾಕಷ್ಟು ಆಗಿವೆ, ಇನ್ನಷ್ಟು ಚಟುವಟಿಕೆಗಳು ಆಗೋದಿದೆ. ಸೊ ರಿಷಬ್ ಶೆಟ್ಟಿ ಅವರು ತನ್ನ ಹುಟ್ಟೂರಿನ ಶಾಲೆಗೆ ಒಂದು ಮರು ರೂಪವನ್ನು ಕೊಡುವ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.